ಈಗ ಇಂಥ ಇದು ನೆಕ್ಸ್ಟ್ ಕಂಟಿನ್ಯೂ ಹೇಗಿರುತ್ತೆ ಹೋರಾಟ ಬೇರೆ? ಈಗ ಎಷ್ಟೋ ವರ್ಷಗಳಿಂದ BJP ಸರ್ಕಾರದ ನೀತಿ ಏನಪ್ಪ ಅಂತಂತಂದರೆ ಅವ್ರು ಏನೇ ಹಗರಣ ಮಾಡಿದ್ರು, ಮಂತ್ರಿಗಳು ಎಷ್ಟೇ ತಪ್ಪು ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಅವ್ರು ರಾಜೀನಾಮೆ ಕೊಡೋದಿಲ್ಲ ಅಂತ ಅವ್ರದ್ದು ಒಂದು ನೀತಿ ಆಗಿತ್ತು. ಜನ ಎಷ್ಟೇ ಆಕ್ರೋಶ ವ್ಯಕ್ತಪಡಿಸ್ಲಿ ನಾವು ಮಾತ್ರ ರಾಜೀನಾಮೆ ಕೊಡೋಲ್ಲ, ಯಾಕೆಂದರೆ ಜನರಿಗೆ ನಾವು ಎದುರು ಕೊಡೋದಿಲ್ಲ. ಎಲ್ಲ ಸಂಸ್ಥೆಗಳು, ಪ್ರಜಾಸತ್ತಾತ್ಮಕ ಸಂಸ್ಥೆಗಳನ್ನು ಅವರು ತಮ್ಮ ಕಪಿಮುಷ್ಟಿಗೆ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಚುನಾವಣೆ ನಾವು ಸುಲಭವಾಗಿ ಗೆಲ್ತೀವಿ, ಇದು ಎಲೆಕ್ಷನ್ ಕಮಿಷನು ಬೇರೆ ಸಂಸ್ಥೆಗಳನ್ನು ಉಪಯೋಗಿಸ್ಕೊಂಡು ಜನಕ್ಕೆ ನಮಗೆ ಲೆಕ್ಕ ಇಲ್ಲ ಅನ್ನೋ ರೀತಿ ನಡ್ಕೊಳ್ತಾ ಇದ್ರು. ಬಹಳ ಅಧಿಕಾರದ ಅಹಂಕಾರದಲ್ಲಿ ನಡೀತಾ ಇದ್ದರು. ಆದರೆ ಈಗ ಅವರಿಗೆ ಪಾಪ ಯುವಜನತೆ ಪ್ರತಿಭಟನೆ ಮಾಡಿ ಪ್ರತಿರೋಧ ತೋರಿಸಿ ಕೊನೆಗೂ ಅವರಿಂದ ರಾಜೀನಾಮೆ ಕೊಡ್ಸೋಂಗೆ ಮಾಡಿದೆ. ಒಂದು ಜವಾಬ್ದಾರಿತನ ಅವ್ರಿಗೆ ಬರೋ ರೀತಿ ಮಾಡಿದೆ. ಬಟ್ ಇದೇ ರೀತಿ ಅದು ಅವ್ರಿಗೂ ಎಚ್ಚರಿಕೆ. ಮುಂದೆ ಏನೇ ರೀತಿ ಅವರು ತಪ್ಪುಗಳನ್ನು ಮಾಡ್ತಿದ್ರು ಕೂಡ ಮಂತ್ರಿಗಳಿಗೆ ಅವರು ಬೆಂಬಲ ಕೊಡ್ತಾ ಇದ್ದಾರೆ, ಜನ ಸುಮ್ಮನೆ ಇರೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕರ್ನಾಟಕದಲ್ಲಿ KPSCಲೂ ಕೂಡ ಭಾಳಷ್ಟು ಹಗರಣಗಳಾಗಿದೆ, ಅದ್ರ ಬಗ್ಗೆಯೂ ಕೂಡ ತನಿಖೆಗಳಾಗಬೇಕು. KPSCಲೂ ಕೂಡ ತೊಂದರೆ ಇದಾಗಿದೆ. ಬಟ್ KPSC ಅಧ್ಯಕ್ಷರು ಮಾಡಿದ್ದು ಯಾರು? BJP ಪಕ್ಷ, ನಮ್ಮ ಪಕ್ಷದವ್ರು ಮಾಡೋದಿಲ್ಲ. ಈಗ KPSC ಅಧ್ಯಕ್ಷನ ತೆಗೆಯೋಕ್ಕೂ ಕೂಡ ನಮ್ಮ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಆದರೂ ಈ ರಾಜ್ಯಪಾಲರು ಅವರೇ ಈಗ ಅದನ್ನು ಏನು ಆಗ ತಪ್ಪು ಮಾಡಿದ್ದಾರೆ, ಜಾತಿ ಪ್ರಮಾಣ ಕೊಡೋದ್ರೊಳಗೆ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಕೊಡೋದ್ರೊಳಗೆ, ಅದನ್ನು ಗಮನಿಸಿಕೊಂಡು ಈಗ ಅವ್ರನ್ನ ಅಮಾನತು ಮಾಡಿದ್ದಾರೆ. ನಮ್ಮ ಕ್ಯಾಬಿನೆಟ್ ಕೂಡ ಅದಕ್ಕೆ ಅನುಮೋದನೆ ಕೊಡಿಸಿದೆ. ಬಟ್ ಆದರೂ ಕೂಡ ಅಂತಹ ಒಬ್ಬ ಭ್ರಷ್ಟ KPSC ಅಧ್ಯಕ್ಷನ ಇವಾಗ ಅವ್ರನ್ನ ಕಾಯ್ದೆ ಕೊಟ್ಟಿರೋದು ಯಾರು? ಇದೇ BJP ಮತ್ತು RSS ಅವರ ಲಾಯರೇ ಅವ್ರನ್ನ ರೆಪ್ರೆಸೆಂಟ್ ಮಾಡಿಕೊಳ್ತು. ಸೊ ಹಾಗಾಗಿ ಒಂದು ಕಡೆ KPSC ಭ್ರಷ್ಟಾಚಾರ ನಿಲ್ಲಿಸಿ ಅಂತ ಹೇಳ್ತಾರೆ, ಆದರೆ ಅಂಥ ಭ್ರಷ್ಟನ ರಕ್ಷಣೆಗೆ ಅವರೇ ಮುಂದಾಗ್ತಾರೆ. ಸೊ ಇದು BJPಯ ಹಿಪೋಕ್ರೆಸಿನ ತೋರಿಸುತ್ತೆ. ಆಷಾಢದ 2ನೇ ಶುಕ್ರವಾರ ಸ್ವಲ್ಪ ಜಾಸ್ತಿ ವೆಹಿಕಲ್ ಜಾಸ್ತಿ ಬಿಟ್ಟು. ಹೌದು, ಮೊದಲನೇ ವಾರ ಚೆನ್ನಾಗಾಯಿತು. ಬಟ್ 2ನೇ ವಾರ ಸ್ವಲ್ಪ ವೆಹಿಕಲ್ಸ್ಗಳು ಜಾಸ್ತಿ ಬಂದುಬಿಟ್ಟು ಮತ್ತು ಅವ್ರನ್ನ ಬೆಟ್ಟದ ಮೇಲೂ ಕೂಡ ಕೆಲವು ಒತ್ತಡಗಳು ಮಾಡೋದು ಆಡಳಿತ ಬಿಟ್ಟುಬಿಟ್ಟಿದೆ. ಅದರಿಂದ ಸ್ವಲ್ಪ ತೊಂದರೆ ಆಗಿದೆ ಜನತೆಗೆ. ಬಟ್ ಆದರೆ ಮತ್ತೆ ಬರೋ ವಾರಗಳಲ್ಲಿ ಆ ರೀತಿ ತೊಂದರೆ ಆಗಿರೋದು ಖಂಡಿತ ನೋಡ್ಬೋದು. ಬರದ ಸಮಸ್ಯೆ ಇದೆ. ಈಗ ರೈತರುಗಳಿಗೆ ದುಡ್ಡು ಕಟ್ತಾ ಇಲ್ಲ ಅಂತೇಳಿ ನೋಟಿಸ್ಗಳು ಕೊಡ್ತಾ ಇದ್ದಾರೆ, ಬ್ಯಾಂಕ್ಗಳಿಂದ ನೋಟಿಸ್ಗಳು ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈಗಾಗಲೇ ನಾವು ಈ ಸಣ್ಣ ಫೈನಾನ್ಷಿಯಲ್ ಸಂಸ್ಥೆಗಳಿಂದ ಏನು ಸಾಲ ತೊಗೊಂಡಿರ್ತಾರೆ ಅವರು ರೈತರನ್ನ ಪೀಡಿಸಬಾರ್ದು ಅಂತೇಳಿ ನಾವು ಕಾನೂನು ತೆಗೆದುಕೊಂಡಿದ್ದೀವಿ. ಸೊ ಆ ಕಾನೂನು ತಂದಿದ್ದೇವೆ. ಆ ಕಾನೂನು ಮೂಲಕ ಯಾವ ರೀತಿ ಪೀಡಿಸಿರ್ತಾರೆ ರೈತರಿಗೆ ಅವ್ರಿಗೆ ಕ್ರಮ ಸ್ವಲ್ಪ ಕೆಲಸ ಮಾಡಿದ್ದೀವಿ. ಯಾವುದೇ ರೈತರು ಕೂಡ ಅನ್ನೆಸೆಸರಿಯಾಗಿ ಹರಾಸ್ಮೆಂಟ್ಗೂ ಒಳಗಾಗ್ತಾರೆ. ಬ್ಯಾಂಕ್ಗಳಿಂದ ಕೊಡ್ತಾ ಇದ್ದಾರೆ ಅಂತ ಖಂಡಿತ ಇದನ್ನು ಸರ್ಕಾರ ಗಮನಕ್ಕೆ ತಂದು ಆ ಬ್ಯಾಂಕ್ ಮ್ಯಾನೇಜರ್ಗಳಿಗೆ ಸ್ವಲ್ಪ ಸೂಚನೆ ಕೊಡುವಂಥ ಕೆಲಸ ಮಾಡ್ತಾರೆ. ಮೊನ್ನೆ ಸಿದ್ದರಾಮಯ್ಯವರು ಮಾತಾಡಿದ್ದಾರೆ, ಅಂದರೆ ನಾನು ಇನ್ನು ಚುನಾವಣೆ ನಿಲ್ಲೋದಿಲ್ಲ, ಚುನಾವಣೆ ರಾಜಕಾರಣ ಭಾಳ ಕಲುಷಿತ ಆಗಿದೆ ಅನ್ನೋದು ನಾವೇನು ಕನ್ವಿನ್ಸ್ ಮಾಡ್ತೀರಾ? ಇಲ್ಲ, ಮೊದಲಿಂದನೂ ಕೂಡ ತಂದೆಯವರು ಅದನ್ನೇ ಹೇಳಿದರು. ಅವ್ರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಅದೇ ಹೇಳ್ತಾ ಇದ್ದಾರೆ, 2028 ಚುನಾವಣೆಯಲ್ಲಿ ನಾನು ನಿಲ್ಲೋದಿಲ್ಲ ಅಂತ. ಸೊ ಹಾಗಾಗಿ ಮೊದಲೇ ಅವ್ರು ತೀರ್ಮಾನ ಮಾಡಿದ್ದಾರೆ. ಅವ್ರ ತೀರ್ಮಾನಕ್ಕೆ ನಾವೆಲ್ಲರೂ ಹೋಗೋಣ. ಅಲ್ಲ, ಯಾಕಂದ್ರೆ ಅವ್ರ ಅಭಿಮಾನಿಗಳು ಇನ್ನೂ ನಿಲ್ಲಬೇಕು ಅನ್ನುವಂಥ ಪ್ರೆಷರ್ ಕೂಡ ಇದೆ. ಅವರು ಸಕ್ರಿಯ ರಾಜಕಾರಣದಲ್ಲಂತೂ ಇದ್ದೇ ಇರ್ತಾರೆ. ಚುನಾವಣಾ ರಾಜಕೀಯ ಬಿಟ್ಟರೂ ಕೂಡ ಸಕ್ರಿಯ ರಾಜಕಾರಣದಲ್ಲಿ ಇದ್ದೇ ಇರ್ತಾರೆ. ಯಾರು ಶೋಷಿತ ವರ್ಗದವರು ಇರ್ತಾರೆ, ಯಾರು ವಲ್ನರಬಲ್ ಇರ್ತಾರೆ, ಅಂಥವ್ರ ಪರವಾಗಿ ಧ್ವನಿ ಎತ್ತುವಂಥ ಕೆಲಸ ಮಾಡ್ಕೊಂಡೇ ಬರ್ತಾರೆ. ಸೊ ಹಾಗಾಗಿ ಅವ್ರು ಚುನಾವಣೆಯಲ್ಲಿ ಇಲ್ಲದೇ ಹೋದರೂ ಕೂಡ ಅವ್ರ ಪರವಾಗಿ ನಾವೇನು ಕನ್ವಿನ್ಸ್ ಮಾಡ್ತೀರಾ ನಿಲ್ಲಕ್ಕೆ? ಈಗ ತಂದೆಯವರು ಒಂದ್ಸರಿ ತೀರ್ಮಾನ ತೊಗೊಂಡ್ರೆ ಗಟ್ಟಿಯಾಗಿ ಯಾರು ಕೂಡ ಅದನ್ನ ಬದಲಾಯಿಸೋಕ್ಕಾಗೋದಿಲ್ಲ. ಸೊ ಮತ್ತು ನಾನು ಕೂಡ ಒಬ್ಬ ಮಗ ಆಗಿ ತಂದೆಯವರು 80 ವರ್ಷ ಹತ್ರ ಬಂದಾಗ ಅವರು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಲಿ, ಮತ್ತು ತಮ್ಮ ಕೆಲಸ ಅದು ಇದು ಅಂತ ಹೇಳಿ ಆರೋಗ್ಯ ನಿರ್ಲಕ್ಷ್ಯ ಮಾಡದೇ ಇರಲಿ ಅನ್ನೋ ಬಯಕೆ ನನಗೂ ಇರುತ್ತೆ. ಸೊ ಹಾಗಾಗಿ ನಾನು ಕೂಡ ಈಗಾಗಲೇ ಇವತ್ತು ಸಾಯಂಕಾಲಕ್ಕೆ ಹೈಕಮಾಂಡ್ ಕರೆದಿದ್ದಾರೆ ಎಲ್ಲ ಲೀಡರ್ಗಳನ್ನು. ಮುಖ್ಯಮಂತ್ರಿ ಅದಾಗಿ ಎಲ್ಲ ವರಿಷ್ಠರು ಕೂಡ ಹೋಗ್ತಾರೆ, ತಂದೆಯವರು ಕೂಡ ಹೋಗ್ತಾರೆ. ಸೊ ಅವರು ಚರ್ಚೆ ಮಾಡಿ ಕ್ಯಾಬಿನೆಟ್ಗೆ ತಕ್ಷಣ ಆದಷ್ಟು ಬೇಗ ಮಾಡ್ತಾರೆ. ಬಹುಶಃ ಈ ವಾರದೊಳಗೆ ಮಾಡ್ತಾರೆ ಅನ್ನೋ ಮೈಸೂರಿಗೆ ಇನ್ನೊಂದು ಸಚಿವ ಸರ ಮೈಸೂರಿಗೆ ಎಷ್ಟೊಂದು ಜನದ ಹೆಸರಿದೆ. ನಮ್ಮ ಮೈಸೂರಲ್ಲೂ ಕೂಡ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ. ಸೊ ಅವರು ಕೂಡ ಮಂತ್ರಿಗಳಾಗುವಂಥ ಸಂಭಾವನೆಯತೆ ಇರುತ್ತೆ. ಸೊ ನೋಡ್ಬೇಕು ಏನು ಸರ್. ಮೈಸೂರು ಸ್ವಲ್ಪ ಡ್ರಗ್ ಮೈನಸ್ ಅಂತ ಮೈಸೂರಿರೋದಂತೂ ನಿಜ, ಅದನ್ನು ಯಾರೂ ಅಲ್ಲಗೆಳೆಯೋದಕ್ಕಾಗೋದಿಲ್ಲ. ಬಟ್ ಆದರೂ ಕೂಡ ನಮ್ಮ ಸರ್ಕಾರ ಆ ಡ್ರಗ್ ಮೇನೆಸನ್ನು ಕಂಟ್ರೋಲ್ ಮಾಡೋದಕ್ಕೆ ಏನು ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನಗಳನ್ನು ಮಾಡಿದ್ವಿ. ಇವತ್ತು ಕೂಡ ಒಂದು ಜಾಗೃತಿ ಅಭಿಯಾನ, ಡ್ರಗ್ ಮಾದಕ ವ್ಯಸನದ ಬಗ್ಗೆ ಒಂದು ಜಾಗೃತಿ ಅಭಿಯಾನ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮ ಮಾಡೋದು. ನಾನು ಕೂಡ ಕಂಬಳ ಇನ್ನೂ ಪೂರ್ತಿ ತೀರ್ಮಾನ ಮುಖ್ಯಮಂತ್ರಿಗಳು ಹೇಳಿಲ್ಲ. ಬಟ್ ಸಿದ್ಧತೆ ಮಾಡ್ಕೊಳ್ತಿದ್ದೀವಿ. CM ಅವ್ರು ಸಿಗ್ನಲ್ ಕೊಟ್ಟರೆ ಕಂಬಳ ಕೂಡ ನಡೆಯುತ್ತೆ.
ವೀಕ್ಷಕರೇ, ಇಂತಹ ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸೆಂಚುರಿ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ. ಬದಲಾವಣೆ ಕಡೆ ನಮ್ಮ ನಡೆ.